ಪಿರಿಯಾಪಟ್ಟಣ ಬಸ್ ಸ್ಟ್ಯಾಂಡ್ ನೋಡಿದ್ರೆ ಫುಲ್ ಜನನೇ ಕಾಣಿಸ್ತಿದ್ರು. ಹಲೋ ಎವ್ರಿ ಒನ್, ವೆಲ್ಕಮ್ ಟು ಅನದರ್ ಎಪಿಸೋಡ್ ಆಫ್ ಕಾರೂಸ್ ವ್ಲಾಗ್. ಬೀಯಿಂಗ್ ಅ ಟೀಚರ್ ನನ್ನ ದಿನ ಹೆಂಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ. ಮಾರ್ನಿಂಗ್ ಎದ್ದು ಕಾಫಿ ಕುಡಿದು ತಾತಂಗೆ ಹಾಯ್ ಮಾಡಿ ಫ್ರೆಶ್ ಅಪ್ ಆದೆ. ಫ್ರೆಶ್ ಅಪ್ ಆಗಿ ಸ್ವಲ್ಪ ಸ್ಕಿನ್ ಕೇರ್, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ಡೈಲಿ ಕ್ರೀಮ್ ಆ್ಯಂಡ್ ಲಾಸ್ಟ್ಲಿ ಪೌಡರ್ ಇದೆಲ್ಲ ಹಾಕ್ಕೊಂಡು ನಾನು ನೆಕ್ಸ್ಟ್ ಒಂದೇ ಒಂದು ಚುಕ್ಕಿ ಬೊಟ್ಟಿಟ್ಕೊಂಡು ಲಿಪ್ ಬಾಮ್ ಆ್ಯಂಡ್ ಲಿಪ್ಸ್ಟಿಕ್ ಹಾಕ್ಕೊಂಡು ಈ ಥರ ಕಾಣಿಸೋ ಥರ ರೆಡಿ ಆದೆ. ಆಮೇಲೆ ನನ್ನ ಕರ್ಕೊಂಡು ಹೋಗೋದಕ್ಕೆ ನನ್ನ ಫ್ರೆಂಡ್ ಬಂದಿದ್ಲು. ಈ ಮಾಸ್ಟರ್ ಪೀಸ್ನ ಎಲ್ಲೋ ನೋಡ್ದಂಗದಲ್ಲ. ಮಾತಾಡ್ತಾ ನಾವು ಹೋಗಿದ್ದು ಬಸ್ ಸ್ಟ್ಯಾಂಡ್ ಕಡೆ. ಹಾಗೆ ದೇವ್ರಿಗೆ ಒಂದು ಸಲ್ಯೂಟ್ ಹೊಡೆದು ಮುಂದೆ ಹೋಗ್ತಾ ಹೋಗ್ತಾ ಬಸ್ ಸ್ಟ್ಯಾಂಡ್ ಸಿಕ್ಕೇ ಬಿಡ್ತು. ಬಸ್ ಸ್ಟ್ಯಾಂಡಲ್ಲಿ ಬರೀ ಜನ ಕಾಣಿಸ್ತಿದ್ರು, ನಾವು ಹೋಗೋ ಕಡೆ ಬಸ್ಸೇ ಇರಲಿಲ್ಲ. ಹಾಗೂ ಹೆಂಗೋ ಒಂದು ಬಸ್ ಬಂತು. ಫುಲ್ ರಶಲ್ಲೂ 2 ಸೀಟ್ ಹಿಡ್ಕೊಂಡು ಕಂಪ್ಲಾಪುರಕ್ಕೆ ಹೊರಟ್ವಿ. ಕಂಪ್ಲಾಪುರಕ್ಕೆ ಹೊರಟಿದ ತಕ್ಷಣ ನಾವು ವೇಟ್ ಮಾಡ್ತಿದ್ದು ಸ್ಕೂಲ್ ಬಸ್ಸಿಗೆ. ಸ್ಕೂಲ್ ಬಸ್ ಬಂತು, ಹೆಂಗೋ ಅದರಲ್ಲಿ ಹತ್ಕೊಂಡು ಮುಂದೆ ಹೋಗಿದ್ದು ಸ್ಕೂಲಿಗೆ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ಒಳಗೆ ಕುತ್ಕೊಂಡು ಸ್ವಲ್ಪ ರಿಲ್ಯಾಕ್ಸ್ ಆಗಿ ನನ್ನ ಸ್ಟೂಡೆಂಟ್ ಮಾಹಿ ಹತ್ರ ನಿಮಗೆಲ್ಲರಿಗೂ ಒಂದು ಹಾಯ್ ಹೇಳಿಸ್ದೆ. ಹಾಗೆ ತಿಂಡಿ ಮಾಡಿರಲಿಲ್ಲ, ತಿಂಡಿ ಮಾಡಿ ನೆಕ್ಸ್ಟ್ 1 ಪೀರಿಯಡ್ ಮುಗಿಸಾದ್ಮೇಲೆ ಎಲ್ಲ ಮಕ್ಳಿಗೂ ಡ್ಯಾನ್ಸ್ ಪ್ರಾಕ್ಟೀಸ್ಗೆ ಅಂತ ಕರ್ಕೊಂಡ್ವಿ. ನಮ್ಮ ಸ್ಕೂಲಲ್ಲಿ 27th ಆ್ಯನ್ಯುವಲ್ ಡೇ ಪ್ರೋಗ್ರಾಮ್ ಇರೋದ್ರಿಂದ ಮಕ್ಳಿಗೆಲ್ಲ ಡ್ಯಾನ್ಸ್ ಹೇಳಿಕೊಟ್ಟು ನಾವು ಒಂದು ಸ್ವಲ್ಪ ಸ್ಟೆಪ್ ಹಾಕಿ ಈಗೇನು ಅರ್ಚನಾ ಮ್ಯಾಮ್ ಹತ್ರ ಒಂದು ಫೋಟೋ ಪೋಸ್ ಕೊಟ್ಟು ಇವರಿಬ್ಬರು ಮಾತಾಡೋದನ್ನ ಕೇಳಿಸ್ಕೊಳ್ತಾ ಇದ್ದೆ. ಇದಾಗಿದ ತಕ್ಷಣ ಅಗೇನ್ ಪುನಃ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿಸಿ ಸುಸ್ತಾಗಿತ್ತು. ಸ್ವಲ್ಪ ನೀರು ಕುಡಿದು ನೆಕ್ಸ್ಟ್ ನಮ್ಮ ಪುಟಾಣಿ ಚಾರ್ವಿ ಜೊತೆ ಸ್ವಲ್ಪ ಮಾತುಕತೆ ಆಡಿದೆ. ಅವಳಿಗೆ ಅಪ್ಪ ಇಷ್ಟನಾ ಅಮ್ಮ ಇಷ್ಟನಾ ಅಂತ ಕೇಳಿದ್ರೆ ಅಮ್ಮ ಇಷ್ಟ ಅಂತ ಹೇಳ್ತಿದ್ರು. ಅಮ್ಮ ಯಾಕೆ ಇಷ್ಟ ಅಂತ ಕೇಳಿದರೆ ಅಮ್ಮ ಕಡ್ಡಿ ಚಿಪ್ಸ್ ಕೊಡ್ತಾರೆ ಅದಕ್ಕೆ ಇಷ್ಟ ಅಂತ ಹೇಳ್ತಿದ್ರು. ಅವ್ರನ್ನ ಮಾತಾಡಿಸಿ ನೆಕ್ಸ್ಟ್ ಮಕ್ಕಳೆಲ್ಲ ಮನೆಗೆ ಹೋದ್ಮೇಲೆ ನಾವು ಸ್ವಲ್ಪ ಮಾತಾಡಿಕೊಂಡು ನೆಕ್ಸ್ಟ್ ಬಂದಿದ್ದೆ. ಇವ್ರ ಹೆಸರು ಸಿಂಚನ ಅಂತ. ಇವ್ರು ತುಂಬಾ ಚೆನ್ನಾಗಿ ಹಾಡು ಹೇಳ್ತಾರೆ, ಬನ್ನಿ ಕೇಳೋಣ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಆಯ್ತು, ಆಮೇಲೆ ಫೈನಲಿ ಸ್ಕೂಲ್ ಎಲ್ಲ ಮುಗಿಸಿ ಮನೆಗೆ ಹೋಗ್ತಾ ಇದೀವಿ. ಹೊಟ್ಟೆ ಬೇರೆ ಸಿಗ್ತಾ ಇದೆ, ನೋಡೋಣ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ.